ಹಗಲಿ ಗ್ರಾಮದಲ್ಲಿ ಸರ್ಕಾರಿ ಜಮೀನು ಒತ್ತುವರಿ ಆರೋಪ. ಹಗಲಿ ಗ್ರಾಮದ ಕುಂತಿ ಬೆಟ್ಟದ ಸರ್ಕಾರಿ ಜಮೀನು ಪೆಂಚನಕಟ್ಟೆ ಕೆರೆ ಜಾಗ ಹಾಗೂ ಸಾರ್ವಜನಿಕ ರಸ್ತೆ ಒತ್ತುವರಿ ಮಾಡಲಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇದರಿಂದ ರೈತರು ಮತ್ತು ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಎಂದು ದೂರಿದ್ದಾರೆ. ನಾವು ನೋಡಿದ್ವಿ, ಆಗ ಏನಾಗಿದೆ ಅಂದರೆ ಅವ್ರು ಯಾವುದೋ ಸರ್ವೆ ಮಾಡಿಸ್ತಲೇ ಇಮಿಡಿಯೇಟ್ ಅವರೇ ಮಾಡಿದ್ರ ಮೇಲೆ ಏನಾಗಿದೆ ಅಂದರೆ ಅವ್ರ ಪಕ್ಕದ ಜಮೀನು ಕುಂತಿ ಬೆಟ್ಟ ಅಂತಿದೆ. ಆ ಬೆಟ್ಟದ ಕಲ್ಲುಗಳನ್ನೆಲ್ಲ ಇಟಾಚಿ ಮೂಲಕ ಕೀಳಿಸಿ ಆ ಜಾಗ ಒತ್ತುವರಿ ಮಾಡಿದ್ದಾರೆ. ಹಾಗೆ ನೂರಾರು ವರ್ಷದಿಂದ ಇರುವ ಒಂದು ರಸ್ತೆ, 60 ಅಡಿ ರಸ್ತೆ ಇದೆ, ಅದು 3 ಊರು ಓಡಾಡುತ್ತೆ. ಅಲ್ಲಿ ದೊಡ್ಡವಾಗನಹಳ್ಳಿ, ಅಗ್ಲೆ ಮತ್ತು ತೇರೆಲ್ಲ ಓಡಾಡುತ್ತೆ. ದೇವಸ್ಥಾನ ಕೆಲಸಕ್ಕೆಲ್ಲ ಮೇನ್ ರಸ್ತೆ ಅದು. ಆ ರಸ್ತೆನೂ ಸಹ ಅವರು ಒತ್ತುವರಿ ಮಾಡಿದ್ದಾರೆ. ಅದು ಉದ್ಯೋಗ ಖಾತ್ರಿ ಕೆಲಸ ಆಗಿರೋ ರಸ್ತೆ. ಅದನ್ನು ಸಹ ರಸ್ತೆನ ಎಲ್ಲ ಇಟಾಚಿ ಮೂಲಕ ಕಿತ್ತಾಕಿಸಿ ಅದನ್ನು ಮುಚ್ಚಿಸಿ ಅದಕ್ಕೂ ಸಹ ತಂತಿ ಬೇಲಿ ಹಾಕಿ ಹೋಗಿದ್ದಾರೆ. ಹಾಗೆ ಪಿಂಚಿನಕಟ್ಟೆ ಅಂತ ಕೆರೆ ಇದೆ, ಒಂದು ಸಣ್ಣ ಕಟ್ಟೆ ಇದೆ, ಆ ದನಗಳು ನೀರು ಕುಡಿಯೋಕೆ ಮಾಡಿರೋದು. ಅದು ಸಹ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಕೆಲಸ ಆಗಿದೆ. ಆ ಕಟ್ಟೆನೂ ಸಹ ಮುಚ್ಚಿಬಿಟ್ಟು ಸುಮಾರು 3 ಕಡೆ ಮುಚ್ಚಿದ್ದಾರೆ. ಒಂದು ರಸ್ತೆ ಜಾಗ, ಒಂದು ಕುಂತಿ ಬೆಟ್ಟದ ಸರ್ಕಾರಿ ಜಾಗ, ಹಾಗೆ ಪಿಂಚಿನಕಟ್ಟೆ, ಇದೆಲ್ಲನೂ ಅವರು ಒತ್ತುವರಿ ಮಾಡಿದ್ದಾರೆ. ಇದನ್ನು ಕೇಳಿದ್ರೆ ಉಡಾಫೆ ಮಾತಾಡ್ತಾರೆ. ಅದಕ್ಕೆ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಡೋಕೆ ಬಂದ್ವಿ. ಹಾಗೆ ನಮ್ಮ ತಹಸೀಲ್ದಾರ್ಗೂ ಸಹ ಮನವಿ ಕೊಟ್ವಿ. ತಹಸೀಲ್ದಾರ್ ಒಳ್ಳೆ ರೀತಿಯಲ್ಲಿ ನಮಗೆ ಸ್ಪಂದನೆ ಮಾಡಿ, ಅದು ಜಾಗ ಸರ್ಕಾರದ ಜಾಗ, ಅದು ಯಾವುದೇ ಕಾರಣಕ್ಕೆ ಆಗಿಬಿಡಲ್ಲ, ಆ ರೀತಿ ಅವ್ರು ಇದು ಮಾಡಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ನ ದಾಖಲು ಮಾಡ್ತೀನಿ. ಹಾಗೆ ನಾಳೆ ಸಂಬಂಧಪಟ್ಟ ಅಧಿಕಾರಿಗಳನ್ನೆಲ್ಲ ಸ್ಥಳ ಭೇಟಿ ಮಾಡಿ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ಒಂದು ಜಿಲ್ಲಾಧಿಕಾರಿ ಆಫೀಸ್ ಮುಂದೆ ಬಂದಿದ್ದೀವಿ. ನಿಮ್ಮ ಹೆಸರು? ನವೀನ್ ಕುಮಾರ್ ಅಂತ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ. ಇಲ್ಲಿ ಬಾಕಿ ಒಂದು 5 ಜನ ಹೆಸರು?